ಸ್ಟೆಪ್ಸ್ ಆಗಲಿ, ಆ ಡ್ಯಾನ್ಸ್ ಆಗಲಿ, ಅದು ನೆಕ್ಸ್ಟ್ ಅಪ್ಪು ಬಿಟ್ರೆ ಮತ್ತು ನೆಕ್ಸ್ಟ್ ಇವಣ್ಣನೇ. ನಮ್ಮ ಬಾಸ್, ನಮ್ಮ ಯಜಮಾನರು ಏನಾದ್ರು ಇದ್ದಿದ್ರೆ ಈ ಸಾಂಗ್ನ ಡೆಫಿನೆಟ್ಲಿ ಅವರೇ ಆಡ್ತಾಯಿದ್ರು. ಎಕ್ಕ ರಾಜ ರಾಣಿ ನಿನ್ನ ಕೈಗಳ ಸಾಂಗ್ ನೋಡಿದ್ವು, ಅದೇ ಸೇಮ್ ಸ್ವಲ್ಪ ನೋಡೋಂಗಾಯಿತು. ಎಕ್ಕ ಮಾರ್ ಸಾಂಗ್ ಒಂಥರ ಹೆವಿ, ಒಂಥರ ತುಂಬ ಚೆನ್ನಾಗಿದೆ. ಲಿರಿಕ್ಸ್ ಎಲ್ಲ ಕ್ಯಾಚಿ ಆಗಿದೆ. ಚರಣ್ ರಾಜ್ ಮ್ಯೂಸಿಕ್. ಎಕ್ಕ ಅಂತಿದ್ದಂಗೆ ನಾನು ಲಾಸ್ಟ್ ಟೈಮೇ ಹೇಳಿದ್ದೆ ನಾನು ಎಕ್ಕ ಅಂದರೆ ಏನು ಅಂತ. ಈಗ ಕೆಲವರಿಗೆ ಎಕ್ಕ ಅನ್ನೋ ಟೈಟಲಲ್ಲೇ ಭಾಳ ತುಂಬ ಕನ್ಫ್ಯೂಸಲ್ಲಿದ್ದಾರೆ, ಏನಿದೆ ಈ ಥರ ಟೈಟಲ್ ಇಟ್ಟಿದ್ದಾರೆ ಅಂತ. ಎಕ್ಕ ಅಂದರೆ ಏಸ್ ಅಂತ, ಅಂದರೆ ರಾಜಾರಾಣಿಕಿನ ಏಸ್ ದೊಡ್ಡದಂತ. ಹಾಗಾಗಿ ಎಕ್ಕ ಅನ್ನೋ ಟೈಟಲ್ಲು ಒಂಥರ ಡಿಫ್ರೆಂಟ್. ಎಕ್ಕ ಅನ್ನೋ ಟೈಟಲ್ಲು ಡಿಫ್ರೆಂಟ್ ಆಗಿದೆ. ಅದರಲ್ಲಿ ಇವರು ಇವಣ್ಣನೂ ಒಂಥರ ತುಂಬ ಡಿಫ್ರೆಂಟಾಗಿ ಕಾಣ್ತಾ ಇದ್ದಾರೆ. ಆ ಒಂದು ಸಾಂಗಲ್ಲಿ ನೀವು ನೋಡಿರ್ಬೋದು. ಸ್ಟೆಪ್ಸ್ ಆಗಲಿ, ಆ ಡ್ಯಾನ್ಸ್ ಆಗಲಿ, ಅದು ನೆಕ್ಸ್ಟ್ ಅಪ್ಪು ಬಿಟ್ರೆ ಮತ್ತು ನೆಕ್ಸ್ಟ್ ಇವಣ್ಣನೇ. ಈಗ ನೆಕ್ಸ್ಟ್ ಮಂತ್ ಏಪ್ರಿಲ್ 23 ಬಾಸ್ ಬರ್ಡೇ ಇದೆ, ಇವಣ್ಣವ್ರ ಬರ್ಡೇ. ಅದು ಒಂದು ದೊಡ್ಡದಾಗಿ ಒಂದು ಸೆಲೆಬ್ರೇಟ್ ಮಾಡ್ತೀವಿ. ಅದರ ನೆಕ್ಸ್ಟ್ June 6th ಮೂವಿ ರಿಲೀಸ್ ಆಗುತ್ತೆ ಎಕ್ಕ, ಸೆಕೆಂಡ್ ಮೂವಿ. ಫಸ್ಟ್ ಮೂವಿಯಲ್ಲೇ ಯುವ ಮೂವಿಯಲ್ಲಿ ಆ ಒಂದು ಆ್ಯಕ್ಷನ್ ಆಗಲಿ, ಆ ಫೈಟ್ಸ್ ಆಗಲಿ, ಅವ್ರ A to Z ಅದರೊಳಗೆ ತೋರಿಸ್ಬಿಟ್ಟಿದ್ದಾರೆ. ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಂಗೆ ಇಲ್ಲ, ಯಾಕಂದರೆ ಅದು ರಕ್ತದಿಂದನೇ ಬಂದುಬಿಟ್ಟಿದೆ. ಈಗ ನೆಕ್ಸ್ಟ್ June 6th ಎಕ್ಕ ಮೂವಿ ರಿಲೀಸ್ ಆಗುತ್ತೆ. ಆವಾಗಲೂ ಒಳ್ಳೆ ದೊಡ್ಡ ಸೆಲೆಬ್ರೇಷನ್ ಇರುತ್ತೆ. ಅಪ್ಪು ಸರ್ ಬರ್ತಡೇ ದಿವಸನೇ ಎಕ್ಕ ಮಾರ್ ಸಾಂಗ್, ಎಕ್ಕ ಫಿಲಮ್ ಬಗ್ಗೆ ಒಂದು ಸಾಂಗ್ ರಿಲೀಸ್ ಮಾಡಿದ್ರು ನೀನೆ. ಭಾಳ ಖುಷಿ ಆಯಿತು. ಚರಣ್ ರಾಜ್ ಸರು ಮತ್ತು PRK ಪ್ರೊಡಕ್ಷನಿಂದ ಫಸ್ಟ್ ಸಿನಿಮಾಗೆ ಆಗೋಗೈತಿ, ಈಗ ಸೆಕೆಂಡ್ ಸಿನಿಮಾಕ್ಕೆ ಪ್ರೊಡ್ಯೂಸರ್ ಆಗಿದ್ದಾರೆ. ಅಶ್ವಿನಿ ಮೇಡಮ್ ತುಂಬ ಥ್ಯಾಂಕ್ಸ್. ಇದೇ ಥರ ಸಿನಿಮಾಕ್ಕೆ ಒಳ್ಳೊಳ್ಳೆ ಪ್ರಾಡಕ್ಟ್ ಬರ್ತಾ ಇರಲಿ ಮೇಡಮ್ಗೆ. ಡ್ಯಾನ್ಸ್ ಅಂತೂ ಅಪ್ಪು ಸರ್ ಒಂದು ಸೆಕೆಂಡ್ ನೋಡ್ದಂಗೆ ಆಗ್ತಾಯಿದೆ. ಭಾಳ ಖುಷಿ ಆಯಿತು. ಯುವ ಸರ್ ಈ ಥರ ಬೆಳೆದ್ಕೊಂತ ಹೋಗಿ ಒಳ್ಳೆಯದಾಗುತ್ತೆ. ಅಪ್ಪು ಸರ್ ಆಶೀರ್ವಾದ ಯಾವಾಗಲೂ ನಿಮಗಿರುತ್ತೆ. ಇಡೀ ಕರ್ನಾಟಕನೇ ನಿಮ್ಮನ್ನು ಅಪ್ಪು ಸರ್ ಥರನೇ ಗೌರವ ಕೊಡ್ತಾಯಿದ್ದಾರೆ. ದಯವಿಟ್ಟು ಅವ್ರ ಹೆಸರನ್ನ ಕೊನೆವರೆಗೂ ನೀವು ಉಳಿಸ್ಕೊಂಡೋಗಿ. ನಿಮ್ಮ ಮನೆ ಜವಾಬ್ದಾರಿ ಪೂರ್ತಿ ನಿಮ್ಮ ಕೈಯಲ್ಲೇ ಇದೆ. ಪರ್ಸನಲಿ ಮೇಲೆ ರಿಕ್ವೆಸ್ಟ್ ಕೇಳ್ತಾ ಇದ್ದೀನಿ, ನಿಮ್ಮ ಮನೆ ಜವಾಬ್ದಾರಿ ಪೂರ್ತಿ ನಿಮ್ಮ ಕೈಯಲ್ಲೇ. ಅಪ್ಪು ಸರ್ ಹೆಂಗೆ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾರೋ ಅದೇ ಥರನೇ ಮನಿ ಫ್ಯಾಮಿಲಿ ಕೂಡ ಹಂಗೆ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗ್ರಿ. ಸಿನಿಮಾನ ಭಾಳ ಚೆನ್ನಾಗೇ ಹೋಗುತ್ತೆ. ಭಾಳ ಸಾಂಗ್ ಅಂತೂ ಭಾಳ ಎಕ್ಕ ರಾಜ ರಾಣಿ ನಿನ್ನ ಕೈಗಳ ಸಾಂಗ್ ನೋಡಿದ್ವು, ಅದೇ ಸೇಮ್ ಸ್ವಲ್ಪ ನೋಡೋಂಗಾಯಿತು. ಭಾಳ ಖುಷಿ ಆಯಿತು. ಸ್ಟೆಪ್ಸ್ ಅಂತೂ ಬೇರೆ ಯಾರು ಹಾಕೋಕ್ಕಾಗಲ್ಲ, ಆ ಥರ ನೀವು ಹಾಕಿದ್ದೀರಾ. ನಾವೇನು ಜಾಕಿಲಿ ಎಕ್ಕ ರಾಜಾರಾಣಿ ನನ್ನ ಕೈ ಒಳಗೆ ಅಂತ ನೋಡಿದ್ವೋ ಅದನ್ನು ಇನ್ನೊಂದು ಡೂಪ್ಲಿಕೇಟ್ ಕಾಪಿ ನೋಡ್ದಂಗೆ ಆಗ್ತೈತೆ. ಯಾಕಂದರೆ ನಾವು ಯುವರಾಜ್ ಕುಮಾರಲ್ಲಿ ನಾವು ಪುನೀತ್ ರಾಜ್ಕುಮಾರ್ನ ಕಾಣ್ತಾ ಇದ್ದೀವಿ. ಅವರ ಸ್ಟೆಪ್ ವೈಸ್ ಆಯಿತು, ಅವ್ರ ಆ್ಯಕ್ಟಿಂಗ್ ವೈಸ್ ಆಯಿತು. ಮೊದಲನೇ ಸಿನಿಮಾ, ಎರಡನೇ ಸಿನಿಮಾ ಅಂತ ನಮಗೆ ಫೀಲ್ ಕೊಡ್ತಾ ಇಲ್ಲ. ನಾವು ಲಾಸ್ಟ್ ಟೈಮ್ ಒಂದು ಸಲ ಹೇಳ್ದಂಗೆ ಅವ್ರನ್ನ ನಾವು ಎತ್ಕೊಂಡು ಮೆರೆಸ್ತಾ ಇದ್ದೀವಿ, ಇನ್ನೂ ಮೆರೆಸ್ತೀವಿ ಅಂತಲೇ ಹೇಳ್ತೀವಿ. ಯುವರಾಜ್ ಕುಮಾರಲ್ಲಿ ಪುನೀತ್ ರಾಜ್ಕುಮಾರ್ನ ಕಾಣ್ತೀವಿ ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ನಾವು ಅವ್ರನ್ನ ಮೀಟ್ ಮಾಡೋಕ್ಕೆ ಹೋದಾಗಲಿ, ಅವ್ರನ್ನ ಎಲ್ಲಾದರೂ ಶೂಟಿಂಗ್ ಸೆಟ್ಟಲ್ಲಿ ನಾವು ನೋಡೋಕ್ಕೆ ಹೋದಾಗಲಿ ನಮಗೇನು ಪುನೀತ್ ರಾಜ್ಕುಮಾರ್ ರೆಸ್ಪೆಕ್ಟ್ ಕೊಡ್ತಾಯಿದ್ರು ಅದೇ ರೆಸ್ಪೆಕ್ಟಲ್ಲೇ ನಮ್ಮನ್ನು ಕರೀತಾರೆ, ಅಭಿಮಾನಿಗಳನ್ನ ಪ್ರೀತಿಯಿಂದ ಮಾತಾಡಿಸ್ತಾರೆ. ಆ ವಿಷಯಕ್ಕೆ ಅವ್ರ ಮೇಲೆ ನಮಗೆ ತುಂಬ ಗೌರವ ಇದೆ. ಇನ್ನು ಎಕ್ಕ ಮಾರ್ಕ್ ಬರೋದಾದರೆ ಒಂದೊಂದು ಲಿರಿಕ್ಕು ಕೂಡ ಚಿಂದಿ ಬೆಂಕಿ ಬರೆದಿದ್ದಾರೆ. ಒಂದೊಂದು ಲಿರಿಕ್ಕು ಕೂಡ ಅವ್ರಿಗೆ ಅಂತಲೇ ಕೂತು ರೆಡಿ ಮಾಡಿ ಬರ್ದಂಗಿದೆ. ಆ ಎಕ್ಕಾಮಾರ್ ಅಂದರೆ ಏನು ಎಕ್ಕಾಮಾರ್ ಅಂತೀವಲ್ಲ ಅದೊಂಥರ ಯೂನಿಕ್ ಇದೆ. ಸಿನಿಮಾ ಟೈಟ್ಲು ಎಕ್ಕ, ಎಲ್ರಿಗೊಂದು ಕನ್ಫ್ಯೂಷನ್ ಇದೆ, ಎಕ್ಕ ಅಂತ ಯಾಕೆ ಇಟ್ಕೊಂಡ್ರು ಅಂತೇಳಿ. ಅದು ಸಿನಿಮಾ ಬಂದಮೇಲೆ ರಿವೀಲ್ ಆಗುತ್ತೆ. ಅದರಲ್ಲಿ ಈಗ ನಾವೇನು ಈಗ ಬಿಟ್ಟಿರೋದು ಲಿರಿಕ್ ವಿಡಿಯೋ ಅಂತ ಬಿಟ್ಟಿದ್ರೆ ಅದರಲ್ಲಿ ನೋಡ್ತಾ ಹೋದರೆ ನಮಗೆ ಇನ್ನೊಂದು ಸಲ ಪುನೀತ್ ರಾಜ್ಕುಮಾರ್ನ ಜಾಕಿಲಿ ಎಕ್ಕ ರಾಜಾರಾಣಿ ನೋಡ್ದಂಗೆ ಆಗುತ್ತೆ. ನಮ್ಮ ಬಾಸ್, ನಮ್ಮ ಯಜಮಾನರು ಏನಾದ್ರು ಇದ್ದಿದ್ರೆ ಈ ಸಾಂಗ್ನ ಡೆಫಿನೆಟ್ಲಿ ಅವರೇ ಆಡ್ತಾಯಿದ್ರು. ಅವ್ರ ವಾಯ್ಸಿಗೆ ಆ್ಯಪ್ಟ್ ಇದೆ ಇದು. ಅವ್ರು ಇದ್ದಿದ್ರೆ ತುಂಬ ಖುಷಿಯಾಗಿ ಸಂತೋಷದಿಂದ ಆಡಿರೋರು. ನನ್ನ ಮಗನ ಸಿನಿಮಾ ಅಂತೇಳಿ ಅದರಲ್ಲೂ ಆ ಎಕ್ಕ ಮಾರ್ ಅಂತ ಏನು ಬರೆದಿದ್ದಾರೆ. ಬಾಸ್ ವಾಯ್ಸು ತುಂಬ ಅದ್ಭುತವಾಗಿ ಮ್ಯಾಚ್ ಆಗ್ತಿತ್ತು ಅಂತ ನಮ್ಮ ಅಭಿಮಾನಿಗಳ ಆಸೆ. ಬಟ್ ಅವರಿಲ್ಲ, ಆಡಿದ್ದಾರೆ, ತುಂಬ ಚೆನ್ನಾಗಿ ಆಡಿದ್ದಾರೆ. ಹಾಗೆ ನಮ್ಮ PRK ಪ್ರೊಡಕ್ಷನ್ನು ಏನು ನಮ್ಮ ಬಾಸ್ ಮಾಡಿಕೊಟ್ಟೋಗಿದ್ರು, PRK ಪ್ರೊಡಕ್ಷನ್ ಅಂತೇಳಿ, ಅಲ್ಲಿಂದ ನಮ್ಮ ಯುವರಾಜ್ ಕುಮಾರ್ ಅವರು ಎರಡನೇ ಸಿನಿಮಾದಿಂದ ಮತ್ತೆ ಲಾಂಚ್ ಆಗ್ತಾಯಿದ್ದಾರೆ. ಮೊದಲನೇ ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿಬಂತು ಯುವ ಅಂತೇಳಿ, ಎಲ್ಲ ಅಭಿಮಾನಿಗಳು ಕೊಂಡಾಡಿದ್ದಾಗಿದೆ, ಎತ್ತಿ ಮೆರೆಸಿದ್ದಾಗಿದೆ. ಈಗ ಮತ್ತೆ ಎಕ್ಕಾದಲ್ಲಿ ಬರ್ತಾಯಿದ್ದಾರೆ, ಇನ್ನೂ ಎತ್ತಿ ಮೆರೆಸ್ತೀವಿ. ಸಿನಿಮಾ ಹೆಂಗಿದೆ, ಸಿನಿಮಾ ಹೆಂಗೆ ಬರ್ತಾ ಇದೆ ಅನ್ನೋ ಡೌಟೇ ಬೇಡ. ಇದು ಪಕ್ಕಾ ಪ್ಯೂರ್ಲಿ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಆಗಿರುತ್ತೆ. ಯಾಕಂದರೆ ಬರ್ತಿರೋದು ದೊಡ್ಡ ಮನೆ ಕುಡಿ. ಅವರು ತುಂಬ ಫ್ಯಾಮಿಲಿ ಆಡಿಯನ್ಸ್ನ ಥಾಟಲ್ಲಿ ಇಟ್ಕೊಂಡೇ ಸಿನಿಮಾ ಮಾಡಿರ್ತಾರೆ. ಅಲ್ಲಿ ವಲ್ಗರ್ ಇರಲ್ಲ, ಯಾವುದೇ ರೀತಿ ಡಬಲ್ ಮೀನಿಂಗ್ಗಳಿರಲ್ಲ, ಕಣ್ಣು ತುಂಬ ಮನಸ್ಸು ತುಂಬ ನೋಡ್ಬೋದು. ಎಲ್ಲರೂ ಎಕ್ಕ ಸಿನಿಮಾನ ನೋಡ್ತಕ್ಕಂಥ ಭಾಷೆಯಲ್ಲೇ ಸಿನಿಮಾ ಮಾಡಿರ್ತಾರೆ ಅನ್ನೋದು ನಮ್ಗಳ ಅಭಿಪ್ರಾಯ. KRG ಸ್ಟುಡಿಯೋ ಇವರು ಪ್ರಚಾರ ಅಂದರೆ ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ. ಅವ್ರದ್ದು ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಅವ್ರದ್ದು ಡಿಸ್ಟ್ರಿಬ್ಯೂಷನ್ ಆಗಲಿ, ಪಬ್ಲಿಸಿಟಿ ಆಗಲಿ, ಮಾರ್ಕೆಟಿಂಗ್ ಆಗಲಿ ನೆಕ್ಸ್ಟ್ ಲೆವೆಲ್ ಮಾಡಿರ್ತಾರೆ. ಯುವರಾಜ್ ಕುಮಾರ್ ಅವರಿಗೆ PRK ಒಂದು ಬಲಗೈ ಆದರೆ KRG ಈಗ ಎಡಗೈ.
ಎರಡೂ ಕೈ ಸೇರಿಸಿ ಈ ಕೂಸನ್ನ ಮತ್ತೆ ಇನ್ನೊಂದ್ಸಲ ಕರ್ನಾಟಕಕ್ಕೆ ತೋರ್ಸೋಕ್ಕೆ ಕರ್ಕೊಂಬರ್ತಾ ಇದ್ದಾರೆ. ತುಂಬ ಅದ್ಭುತವಾಗಿ ಬರೆದಿದ್ದಾರೆ. ಏಪ್ರಿಲ್ 23ಕ್ಕೆ ಯುವರಾಜ್ ಕುಮಾರ್ ಅವ್ರ ಬರ್ಡೇ ಇದೆ. ಅಡ್ವಾನ್ಸ್ ಆಗಿ ಹ್ಯಾಪಿ ಬರ್ಡೇ ಯುವರಾಜ್ ಕುಮಾರ್ ಸರ್. ನಾವೇನು ಪುನೀತ್ ರಾಜ್ಕುಮಾರ್ ಅವ್ರನ್ನ ಸೆಲೆಬ್ರೇಟ್ ಮಾಡ್ತಿದ್ದೀವೋ, ಈಗ ನಿಮ್ಮ ಬರ್ಡೇ ಕೂಡ, ನಿಮ್ಮ ಒಂದೊಂದು ಸಿನಿಮಾ ಲಾಂಚ್ ಕೂಡ, ಒಂದೊಂದು ಸಾಂಗ್ ಕೂಡ ನಾವು ಸೆಲೆಬ್ರೇಟ್ ಮಾಡ್ತೀವಿ. ನಿಮ್ಗಳಿಂದೆ ಒಂದು ಶಕ್ತಿ ಇದೆ, ಅದು PRK ಅಶ್ವಿನಿ ಪುನೀತ್ ರಾಜ್ಕುಮಾರ್. ನಿಮ್ಗಳಿಂದೆ ಒಂದು ಸೈನ್ಯ ಇದೆ, ಅದು ಅಪ್ಪು ಬಾಸ್ ಬೆಳೆಸೋಗಿರೋ ಒಂದು ಅಭಿಮಾನಿಗಳ ಸೈನ್ಯ. ಅದೆರಡು ನಿಮ್ಮಿಂದ ಇದ್ದೇ ಇರುತ್ತೆ.